मेरे प्यारे विद्यार्थी मित्रों, आज हम 10वीं कक्षा के 15वें लेसन कर्नाटक संपद इस पाठ के बारे में देखने जा रहे हैं। ये एक संकलित पाठ है। कर्नाटक राज्य भारत देश का ಪ್ರಗತಿಶೀಲ राज्य है। ಈ ಕರ್ನಾಟಕ ರಾಜ್ಯವು ಭಾರತ ದೇಶದ ಒಂದು ಪ್ರಗತಿಶೀಲ ರಾಜ್ಯವಾಗಿದೆ। यहाँ की आबादी लगभग 6 करोड़ के ऊपर है। ಈ ಒಂದು ರಾಜ್ಯವು ಸರಿಸುಮಾರು 6 ಕೋಟಿಗಿಂತಲೂ ಹೆಚ್ಚಿನ ಒಂದು ಜನಸಂಖ್ಯೆಯನ್ನು ಹೊಂದಿದೆ। प्रकृति माता ने कर्नाटक राज्य को अपने हाथों से संवार कर सुंदर और सदृश्य बनाया है। ಈ ಪ್ರಕೃತಿ ಮಾತೆಯು ಕರ್ನಾಟಕ ರಾಜ್ಯವನ್ನು ತನ್ನ ಸ್ವಂತ ಕೈಗಳಿಂದ ಸುಂದರ ಮತ್ತು ಸದೃಶ್ಯವನ್ನಾಗಿ ಮಾಡಿದ್ದಾಳೆ। कर्नाटक की प्राकृतिक सुषमा नयन मनोहर है। ಈ ಕರ್ನಾಟಕದ ಪ್ರಾಕೃತಿಕ ಸೌಂದರ್ಯ ನಯನ ಮನೋಹರವಾಗಿದೆ। पश्चिम में विशाल अरಬ್ಬಿ ಸಮುದ್ರ लहरता है। ಪಶ್ಚಿಮ ದಿಕ್ಕಿನಲ್ಲಿ ವಿಶಾಲವಾಗಿರತಕ್ಕಂತಹ ಅರಬ್ಬಿ ಸಮುದ್ರವಿದೆ। इसी प्रांत के दक्षिण से उत्तर के छोर तक फैली लंबी पर्वतमालाओं को पश्चिम घट्टा कहते हैं। ಇದೇ ಒಂದು ಪ್ರಾಂತ್ಯದ ದಕ್ಷಿಣದಿಂದ ಉತ್ತರದವರೆಗೆ ಹರಡಿರತಕ್ಕಂತಹ ಒಂದು ಪರ್ವತ ಶ್ರೇಣಿಗಳಿಗೆ ನಾವು ಪಶ್ಚಿಮ ಘಟ್ಟ ಅಂತ ಕರೀತಾ ಇದ್ದೀವಿ। इन्हीं घाटों का कुछ भाग सह्याद्री कहलाता है। ಇದೇ ಒಂದು ಘಟ್ಟದ ಕೆಲವೊಂದು ಭಾಗವನ್ನು ಸಹ್ಯಾದ್ರಿ ಅಂತ ಕರೆಸ್ಕೊಳ್ತಾ ಇದೆ। दक्षिण में नीलगिरी की पर्वतमालाएं शोभायमान है। ಅದೇ ರೀತಿಯಾಗಿ ದಕ್ಷಿಣದಲ್ಲಿ ನೀಲಗಿರಿ ಪರ್ವತಮಾಲೆಗಳು ಶೋಭೆಯನ್ನು ತಂದುಕೊಡ್ತಾ ಇದೆ। ಇದು ಒಂದು ಕರ್ನಾಟಕದ ಪ್ರಾಕೃತಿಕ ಸೌಂದರ್ಯವನ್ನು ಇಲ್ಲಿ ವರ್ಣಿಸಲಾಗ್ತಾ ಇದೆ। कर्नाटक में कन्नड़ भाषा बोली जाती है और इसकी राजधानी ಬೆಂಗಳೂರು है। ಕರ್ನಾಟಕದಲ್ಲಿ ಕನ್ನಡ ಭಾಷೆಯನ್ನು ಮಾತನಾಡಲಾಗ್ತಾ ಇದೆ ಮತ್ತು ಇದರ ರಾಜಧಾನಿ ಬೆಂಗಳೂರು ಆಗಿದೆ। यहाँ देश विदेश के लोग आकर बस गए हैं। बेंगलुरु शिक्षा का ही नहीं बल्कि बड़े बड़े उद्योग धंधे का भी केंद्र है। ಈ ಬೆಂಗಳೂರಿನಲ್ಲಿ ದೇಶ ವಿದೇಶಗಳಿಂದ ಕೂಡ ಜನ ಬಂದು ನೆಲೆಸಿದ್ದಾರೆ। ಬೆಂಗಳೂರು ಬರೀ ಶಿಕ್ಷಣಕ್ಕಾಗಿ ಹೆಸರುವಾಸಿಯಾಗಿಲ್ಲ, ಇದು ಅನೇಕ ದೊಡ್ಡ ದೊಡ್ಡ ಉದ್ಯೋಗ ಮತ್ತು ವ್ಯಾಪಾರ ಕೇಂದ್ರ ಕೂಡ ಆಗಿದೆ। ಪ್ರಸಿದ್ಧ ಭಾರತೀಯ ವಿಜ್ಞಾನ ಸಂಸ್ಥಾನ HAL, HMT, ITI, BHEL, BEL जैसी बहुत संस्थाएं हैं। इसे सिलिकॉन सिटी भी कहा जाता है। ಬೆಂಗಳೂರು ಪ್ರಸಿದ್ಧ ಭಾರತೀಯ ವಿಜ್ಞಾನ ಒಂದು ಸಂಸ್ಥೆಯಾಗಿದೆ। ಅಷ್ಟೇ ಅಲ್ಲದೆ ಇಲ್ಲಿ HAL, HMT, ITI, BHEL, BEL ನಂತಹ ಅತಿ ದೊಡ್ಡ ಸಂಸ್ಥೆಗಳನ್ನು ಕೂಡ ಇದು ಒಳಗೊಂಡಿದೆ। ಬೆಂಗಳೂರನ್ನು ಸಿಲಿಕಾನ್ ಸಿಟಿ ಅಂತ ಕೂಡ ಕರೆಯಲಾಗ್ತಾ ಇದೆ। सर CV रामन, सर M विश्वेश्वरैया, डॉक्टर CNR राव, डॉक्टर शकुंतला देवी जैसे दिग्गजों ने वैज्ञानिक तथा प्रौद्योगिक क्षेत्र में नारायण मूर्ति ने अपनी महत्तर उपलब्धियों से कर्नाटक को विश्व पटल पर अंकित किया है। सन 2013 में डॉक्टर CNR राव को सर्वोच्च पुरस्कार भारत रत्न प्राप्त हुआ है। सर CV ರಾಮನ್ ಆಗಬಹುದು, ಸರ್ ಎಂ ವಿಶ್ವೇಶ್ವರಯ್ಯ ಆಗಿರಬಹುದು, ಡಾಕ್ಟರ್ CNR ರಾವ್ ಆಗಿರ್ಬೋದು, ಶಕುಂತಲಾ ದೇವಿ ಆಗಿರ್ಬೋದು, ಇಂತಹ ದಿಗ್ಗಜರು ಈ ಒಂದು ವಿಜ್ಞಾನ ಮತ್ತು ಪ್ರಾಯೋಗಿಕ ಕ್ಷೇತ್ರಗಳಲ್ಲಿ ಅನೇಕ ಉನ್ನತಿಯ ಕಾರ್ಯವನ್ನು ಕೈಗೊಂಡಿದ್ದಾರೆ। ನಾರಾಯಣ ಮೂರ್ತಿಯಂತಹ ಉನ್ನತ ವಿಜ್ಞಾನಿಗಳಿಂದ ಈ ಒಂದು ಕರ್ನಾಟಕವು ಇವತ್ತು ವಿಶ್ವದಲ್ಲಿಯೇ ಕರ್ನಾಟಕದ ಒಂದು ಹೆಸರನ್ನು ಅಂಕಿತಗೊಳಿಸಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು। ನಮ್ಮ ಕರ್ನಾಟಕದ ಡಾಕ್ಟರ್ CNR ರಾವ್ ಅವರಿಗೆ 2013ರಲ್ಲಿ ಸರ್ವೋಚ್ಚ ಪುರಸ್ಕಾರವಾಗಿರ್ತಕ್ಕಂತಹ ಭಾರತ ರತ್ನ ಪುರಸ್ಕಾರವು ಲಭಿಸಿರ್ತಾ ಇದೆ।
यहाँ सोना, तांबा, लोहा आदि कई प्रकार की उपयोगी धातुओं मिलती है। ಈ ಒಂದು ಮಣ್ಣಿನಲ್ಲಿ ಬಂಗಾರ, ತಾಮ್ರ ಮತ್ತು ಇನ್ನಿತರ ಲೋಹಗಳ ಒಂದು ಧಾತುಗಳು ಈ ಒಂದು ಮಣ್ಣಿನಲ್ಲಿ ಸಿಗ್ತಾ ಇದೆ। भद्रावती में कागज़, लोहे और इस्पात के बड़े ಕಾರ್ಖಾನೆ हैं। ಈ ಒಂದು ಭದ್ರಾವತಿಯಲ್ಲಿ ಕಾಗದ ತಯಾರಿಸ್ತಕ್ಕಂತಹ, ಲೋಹಗಳ ತಯಾರಿಸ್ತಕ್ಕಂತಹ ಅನೇಕ ದೊಡ್ಡ ಕಾರ್ಖಾನೆಗಳನ್ನು ಇದು ಒಳಗೊಂಡಿದೆ। इसके अलावा कर्नाटक में चीनी, सीमेंट, रेशम और कागज उत्पादन के अनेक कारखाने हैं। ಇದಲ್ಲದೆ ಕರ್ನಾಟಕದಲ್ಲಿ ಚೀನಿ, ಸಿಮೆಂಟ್, ರೇಷ್ಮೆ ಮತ್ತು ಕಾಗದ ತಯಾರಿಸ್ತಕ್ಕಂಥ ಅನೇಕ ಕಾರ್ಖಾನೆಗಳನ್ನು ನಾವು ನೋಡಬಹುದು। कर्नाटक में चंदन के पेड़ विपुल मात्रा में है। ಕರ್ನಾಟಕದಲ್ಲಿ ಶ್ರೀಗಂಧದ ಗಿಡಗಳನ್ನು ನಾವು ಬಹಳಷ್ಟು ನೋಡೋದಕ್ಕೆ ಸಿಗ್ತಾ ಇದೆ। इसलिए कर्नाटक को चंदन का आगर कहते हैं। ಹಾಗಾಗಿಯೇ ಕರ್ನಾಟಕವನ್ನು ಶ್ರೀಗಂಧದ ನಾಡು ಅಂತ ಕರೆಯಲಾಗ್ತಾ ಇದೆ। यहाँ चंदन का तेल, साबुन तथा ಇಲ್ಲಿ ಶ್ರೀಗಂಧದ ಎಣ್ಣೆ, ಗಂಧದ ಒಂದು ಸಾಬೂನುಗಳು ಹಾಗೂ ಗಂಧದ ಅನೇಕ ಕಲಾಕೃತಿಗಳನ್ನು ಇಲ್ಲಿ ತಯಾರಿಸಲಾಗ್ತಾ ಇದೆ।